ನಮಸ್ತೆ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ನಾನು ವಿಸ್ಮಯ ಬುಡ್ಲೆಗುತ್ತು. ನಾಡಿಗೆ ನಾಡೆ ದೀಪಾವಳಿ ಆಚರಣೆಯ ಸಂಭ್ರಮದಲ್ಲಿದೆ. ದೀಪಾವಳಿ ಎಂದರೆ ಬೆಳಕಿನ ಹಬ್ಬ. ಆದರೆ ಅಷ್ಟೇ ಅಲ್ಲ, ತುಳುನಾಡಿನಲ್ಲಿ ದೀಪಾವಳಿ ಆಚರಣೆಯ ಹಿನ್ನೆಲೆಯಲ್ಲಿ ಬಲೀಂದ್ರನ ಆರಾಧನೆ ಇದೆ. ಆಕರ್ಷಕವಾಗಿ ಸಿಂಗಾರಗೊಂಡ ಬಲೀಂದ್ರನನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಬಲೀಂದ್ರನ ಹಿನ್ನೆಲೆ ಮತ್ತು ವೈವಿಧ್ಯತೆಯನ್ನು ಅನಾವರಣಗೊಳಿಸುವ ವಿಶೇಷ ಕಾರ್ಯಕ್ರಮ ಇದು. ತುಳುನಾಡು ಎಂದು ಕರೆಯುವ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಮಾತ್ರವಲ್ಲದೆ ಕೊಡಗಿನ ಕೆಲ ಪ್ರದೇಶದಲ್ಲಿ ಬಲೀಂದ್ರ ಮರವನ್ನು ಹಾಕಲಾಗುತ್ತದೆ. ಬಲೀಂದ್ರವನ್ನು ಆಯಾ ಸಮುದಾಯಗಳು ಭಿನ್ನ ಭಿನ್ನ ರೀತಿಯಲ್ಲಿ ಆಚರಿಸುವ ಕ್ರಮ ಕರಾವಳಿಯ ಉದ್ದಕ್ಕೂ ಕಂಡುಬರುತ್ತದೆ. ಗೌಡರಿಗೆ ಬಲೀಂದ್ರ ಪೂಜೆಯೇ ದೀಪಾವಳಿ, ಬೇಸಾಯದ ಆರಾಧನೆಯೇ ಬಲೀಂದ್ರ ಪೂಜೆ ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಕರಾವಳಿಯ ಕೆಲ ಸಮುದಾಯಗಳು ಭತ್ತದ ಬೇಸಾಯವನ್ನು ನಂಬಿಕೊಂಡು ಬದುಕುತ್ತಿದ್ದ ಕಾಲವದು. ಆ ಸಂದರ್ಭದಲ್ಲಿ ಪ್ರಮುಖ ಆಚರಣೆಯಾಗಿ ಗುರುತಿಸಿಕೊಳ್ಳುವ ದೀಪಾವಳಿ ಹಬ್ಬ ಇದರ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಲೀಂದ್ರ ಪೂಜೆ. ಬಲೀಂದ್ರ ಎಂದು ಕೆಲವರು ಕರೆದರೆ ಅದನ್ನು ಬೇರೆ ಬೇರೆ ಹೆಸರಿನಿಂದ ಗುರುತಿಸುವ ಕ್ರಮವೂ ಇದೆ. ದೀಪಾವಳಿ ಕಂಬ, ತುಡರ ಕಂಬ, ಬಿಲಕ್ಕಿ ಮರ, ಬಲಿಯೇಂದ್ರ, ಬಲೀಂದ್ರ ಕಂಬ, ಹಾಲೆ ಮರದ ಕಂಬ, ವರ್ಷ ತೊಡಕು ಹಬ್ಬ ಎಂದು ಕರೆಯುವ ಕ್ರಮಗಳೂ ಇದೆ. ದೀಪಾವಳಿ ಹಬ್ಬವನ್ನು 3 ದಿನ ಆಚರಿಸುವಾಗ ಕೊಡಿಪರ್ಬ, ಬಲಿಪರ್ಬ, ಮಲ್ಲಪರ್ಬ ಎಂದು ವಿಂಗಡಿಸಲಾಗುತ್ತದೆ. ಬಲಿಪರ್ಬವನ್ನು ವಿವೇಚಿಸುವಾಗ ಅರ್ಥವ್ಯಾಪ್ತಿಯನ್ನು ಗಮನಿಸುವುದು ಕೂಡ ಮುಖ್ಯ ಅನಿಸುತ್ತದೆ. ತುಳು ಪರಿಸರದ ಅದರ ಅರ್ಥ, ಕನ್ನಡದ ವ್ಯಾಪ್ತಿಯ ಸುತ್ತ ಇದನ್ನ ವಿಶ್ಲೇಷಣೆಗೆ ಒಳಪಡಿಸುವುದಾದರೆ ತುಳುವಿನಲ್ಲಿ ಬರಿ ಎಂದರೆ ಗದ್ದೆಯ ಅಂಚು. ತುಳುವರ ಬಳಿ ಪದ್ಧತಿಯನ್ನು ಬರಿ ಎಂದು ಹೇಳುವ ಕ್ರಮವೂ ಇದೆ. ತುಳುವರ ಕೃಷಿ ಬದುಕಿನಲ್ಲಿ ಗದ್ದೆಯ ಬದುಗಳಿಗೆ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತವೆ. ಆರಾಧನೆಯ ಆಚರಣೆಯ ಭಾಗವಾಗಿ ಇರುವ ಬದುಗಳು, ಕೆಲವು ವಿಧಿ ನಿಷೇಧಗಳು ಕೂಡ ತುಳುವ ಪರಿಸರದಲ್ಲಿ ಇರುವುದನ್ನು ಗಮನಿಸಬಹುದು. ದೀಪಾವಳಿಯ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಗದ್ದೆಗೆ ದೀಪ ತೋರಿಸುವ ಕ್ರಮ ಇತ್ತು. ವಾಣಿಜ್ಯ ಕೃಷಿಯಿಂದ ಇವೆಲ್ಲ ನಾಶವಾಗಿದೆ ಮಾತ್ರವಲ್ಲ, ಪಲ್ಲಟವನ್ನೂ ಕಂಡಿದೆ. ಬಲಿ ಎನ್ನುವ ಪದಕ್ಕೆ ಆಹುತಿ ಕೊಡು, ತರ್ಪಣ ನೀಡು, ನಿರ್ವಾಣವಾಗು ಇತ್ಯಾದಿ ಅರ್ಥಗಳೂ ಇದೆ. ಬಲಿ ಎನ್ನುವುದು ತುಳುನಾಡಿನಾದ್ಯಂತ ಅಸುರ ಕ್ರಿಯೆಗೆ ಒಳಪಡುವುದನ್ನು ಬಲಿ ಎಂದು ಗುರುತಿಸುವ ಕ್ರಮವೂ ಇದೆ. ನಿರ್ದಿಷ್ಟವಾಗಿ ಇದೇ ಬಲಿ ಎಂದು ಹೇಳುವುದು ಕಷ್ಟ ಸಾಧ್ಯವಾದರೂ ಬಲಿ ಎಂದು ಕಲ್ಪಿಸಿಕೊಳ್ಳುವ ನೆಲೆಯನ್ನು ಗ್ರಹಿಸಿದಾಗ ಬಲಿಯ ವ್ಯತ್ಯಾಸ ಕಂಡುಬರುತ್ತದೆ. ಆಹುತಿ ಆಗುವ ಪ್ರಕ್ರಿಯೆಯನ್ನು ಸೇರಿಸುವ ಸಾಧ್ಯತೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಬಲಿಪೂಜೆ ಎನ್ನುವ ಕ್ರಮ ಹಿಂದೆ ಇತ್ತು. ಬಲೀಂದ್ರ ಮರದ ಬುಡದಲ್ಲಿಯೇ ಅದನ್ನು ನೆರವೇರಿಸುತ್ತಿದ್ದರು. ಬಲಿಪೂಜೆ ಎನ್ನುವುದು ಆಯುಧಗಳಿಗೆ ನಡೆಸುವ ಪೂಜೆಯಾಗಿದೆ. ಬಲೀಂದ್ರವನ್ನು ಕರಾವಳಿಯ ಕೆಲವು ಸಮುದಾಯಗಳು ಭಿನ್ನ ಭಿನ್ನವಾಗಿ ಆರಾಧಿಸಲ್ಪಡುವ ಸಂದರ್ಭದಲ್ಲಿ ಗಮನಿಸಿದಾಗ 2 ರೀತಿಯಲ್ಲಿ ಆರಾಧನೆಗೊಳ್ಳುವುದು ಕಂಡುಬರುತ್ತದೆ. ಇವುಗಳ ಆರಾಧನೆಯು 3 ಅಥವಾ 5 ದಿನಗಳ ಆರಾಧನೆಯನ್ನು ಒಳಗೊಂಡಿರುತ್ತದೆ. 2 ರೀತಿಯಲ್ಲಿ ಆರಾಧನಾ ಕ್ರಮಗಳಿವೆ. ಅವೆಂದರೆ ಒಂದು ಅಟ್ಟೆಮರ, ಮತ್ತೊಂದು ಜೋಡು ಮರ. ತುಳುನಾಡಿನ ಬಹುತೇಕ ಕಡೆಗಳಲ್ಲಿ ಬಲೀಂದ್ರವನ್ನು ಅಟ್ಟೆಮರದ ಮೂಲಕ ಆರಾಧನೆ ನಡೆಸುವುದು ಕಂಡುಬಂದರೂ ಅದರಲ್ಲಿಯೂ ವಿವಿಧ ನಮೂನೆಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಬಲೀಂದ್ರ ಮರದ ಮೇಲೆ ದೀಪ ಇರಿಸುವ ಕೈಗಳಲ್ಲಿ ವ್ಯತ್ಯಾಸಗಳಿವೆ. 5, 7, 9 ಹೀಗೆ ಕೈಗಳನ್ನು ದೀಪ ಇರಿಸುವುದಕ್ಕೆ ಮರದ ಕೆಲಸಗಾರ ತಯಾರಿಸಿಕೊಡುತ್ತಾನೆ. ಅಟ್ಟೆ ಮರಗಳನ್ನು ಹಾಕುವ ಪ್ರದೇಶಗಳಲ್ಲಿ ಅದನ್ನು ಹಾಕುವ ಕ್ರಮ ವ್ಯತ್ಯಾಸ ಇರುವುದನ್ನು ಕಾಣಬಹುದು. ನಾವು ನರಕ ಚತುರ್ದಶಿಯ 2ನೆಯ ದಿವಸ ಬೆಳಿಗ್ಗೆ ಅಮಾವಾಸ್ಯೆಯ ದಿನದಂದು ನಾವು ಬೆಳಿಗ್ಗೆ ಎಲ್ಲ ಕುಟುಂಬಸ್ಥರು ಸೇರಿ ಕಾಡಿನಿಂದ ಈ ಹಾಲೆ ಮರದ ಕಟ್ಟು ಮಾಡಿ ತಂದು ಇಲ್ಲಿ ಆಚಾರಿಯನ್ನು ಬರಲಿಕ್ಕೆ ಹೇಳಿ ಇಲ್ಲಿ ಅದರ ಅಟ್ಟೆಯ ಕೆಲಸವನ್ನು ಮಾಡಿ ನಾವು ಸಾಯಂಕಾಲ ಅಂದರೆ ಒಂದು 6 ಗಂಟೆ ನಂತರ ಕುಟುಂಬದಸ್ಥರು ಎಲ್ಲರೂ ಸೇರಿ ಇಲ್ಲಿ ಇದನ್ನು ಪೂಜಾರಿಗಳು ಮತ್ತು ಇತರರು ಸೇರಿ ಈ ಮರವನ್ನು ಇಲ್ಲಿ ಬಲೀಂದ್ರ ಮರವನ್ನು ನೆಡ್ತೇವೆ. ಇಲ್ಲಿ ನೆಟ್ಟು ಇದಕ್ಕೆ 3 ಸಲಕ್ಕೆಗಳನ್ನು ಕಟ್ಟುತ್ತೇವೆ. ಅದರ ನಂತರ ಎಲ್ಲ ತುಳಸಿ ಮಾಲೆ, ಆಮೇಲೆ ಚೆಂಡು ಹೂವು, ಈ ಥರ ಎಲ್ಲ ಪುಷ್ಪಗಳಿಂದ ಇದರ ಅಲಂಕಾರ ಮಾಡ್ತೇವೆ. ಕಾಡಿನಿಂದ ಒಂದು ಹಂದಿಬಳ್ಳಿ ತಳಿ, ನಾವು ಇಲ್ಲಿ ನಮ್ಮ ಅರೆ ಭಾಷೆಯಲ್ಲಿ ಹಂದಿಬಳ್ಳಿ ತರ್ತಾರೆ, ಅದರ ಕಾಯಿಯನ್ನು ತರ್ತೇವೆ. ಮತ್ತು ಇಲ್ಲಿ ಭತ್ತದ ಕಡಿಕೆ ಕಟ್ಟುವ ಸಂದರ್ಭದಲ್ಲಿ ಭತ್ತದ ಅಡಿಗೆ ಒಂದು ಕೂಗಲೆ ಸೊಪ್ಪು ತಳಿ ಇರ್ತಾರೆ, ಅದರ ಕಾಂಡವನ್ನು ಕಟ್ಟು ಮಾಡಿ ಕೂಡ ಇದಕ್ಕೆ ಶೃಂಗಾರಕ್ಕೆ ಉಪಯೋಗ ಮಾಡಿದ್ದೇವೆ.
ಬಲೀಂದ್ರ ಮರ ಅತ್ಯಂತ ಎತ್ತರ ಇರುವುದು ಸುಳ್ಯ ತಾಲೂಕಿನ ಬಜಪ್ಪಿಲದಲ್ಲಿ ಹಾಕುವ ಬಲೀಂದ್ರ ಮರ ಸುಮಾರು 20 ಅಡಿಗಳಷ್ಟು ಎತ್ತರ ಇದೆ. ಇದು ಸುಳ್ಯ ತಾಲೂಕಿನಲ್ಲಿ ಇರುವ ಅತ್ಯಂತ ಎತ್ತರದ ಬಲೀಂದ್ರ ಕಂಬ. ನಂತರ ಏನೆಕ್ಕಲು ತಳೂರುಗಳಲ್ಲಿ 10 ಅಡಿಗಳಷ್ಟು ಎತ್ತರ ಇರಬಹುದು. ಸುಳ್ಯದ ಕೆಲ ಪ್ರದೇಶದಲ್ಲಿ ಮಾತ್ರ ಈ ಜೋಡು ಮರದ ಕಲ್ಪನೆ ಇದೆ. ಗೌಡರ ಕೆಲ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಜೋಡು ಮರದ ಆರಾಧನೆ ಇರುವುದನ್ನು ಕಾಣಬಹುದು. ಇಲ್ಲಿ ಮರವನ್ನು ಆ ಮನೆಯವರೇ, ಕುಟುಂಬದವರೇ ತಂದು ಹಾಕುವ ಕ್ರಮ ನಡೆದುಕೊಂಡು ಬಂದಿದೆ. ನಾವು ಅಮಾವಾಸ್ಯೆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಹಾಲೆ ಮರ ಅಂದರೆ ಬಲೀಂದ್ರ ಮರವನ್ನು ಕಡ್ದು ಮನೆ ತಂದು ಇಡ್ತೇವೆ. ಮಧ್ಯಾಹ್ನ ನಂತರ ಅಮಾವಾಸ್ಯೆ ಊಟ ಮಾಡಿದ ನಂತರ ಅದನ್ನು ಒಂದು ಮರ ಹಾಕಿ ಆ ದಿವಸ ರಾತ್ರಿಗೆ ಬೆಳತಿಗೆ ಅಕ್ಕಿ ಮತ್ತು ಒಂದು ಹಾಲು ಅನ್ನು ಅದಕ್ಕೆ ಇದು ನಾವು ಸಂಪ್ರದಾಯ ಪ್ರಕಾರ ಆಹಾರ ಕೊಡುವಂತೆ ಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ಅದನ್ನೊಂದು ಶೃಂಗಾರ ಮಾಡಿ ಈಗ ಒಂದು ಅದಕ್ಕೆ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲ ಇತ್ಯಾದಿಗಳನ್ನಿಟ್ಟು ಸಮರ್ಪಿಸಿ ಒಂದು ಇದು ಕೂಬಲ್ಲ ಬಲಿಯಂತ್ರ ಅಂತ ಹೇಳುವಂಥ ಒಂದು ಪದ್ಧತಿಯನ್ನು ಮೊದಲಿಂದ ಮಾಡಿಕೊಂಡು ಬಂದಿದೆ. ಅದೇ ರೀತಿ ಈಗ ಕೂಡ ಮಾಡ್ತಾ ಇದ್ದೇವೆ. ಶೃಂಗಾರ ಮೊದಲೆಲ್ಲ ಅಂಬಳಕಾಯಿ, ಪಂಬೆಕಾಯಿ ಅಂತೆಲ್ಲ ಇತ್ತು. ಮತ್ತು ಕೇನೆ, ಇನ್ನೊಂದು ಕಕ್ಕೆ ಮಂಡಲಕಾಯಿ ಅಂತಿತ್ತು. ಅದೆಲ್ಲ ಹಾಕ್ತಾಯಿದ್ದೆವು. ಅದೀಗ ನಶಿಸಿ ಹೋಗಿದೆ. ಆದ ಕಾರಣ ಹಿಂಗಾರ ಮತ್ತು ಸೇವಂತಿಗೆ ಏನಾದರೂ ಹಾಕಿ ಮತ್ತು ಕೇಪಲವು ಇತ್ಯಾದಿಗಳನ್ನು ಮಾಡಿಕೊಂಡು ಶೃಂಗಾರ ಮಾಡುತ್ತಿದ್ದೇವೆ. ಜೋಡು ಮರವನ್ನು ಒಂದು ಎತ್ತರ ಮತ್ತೊಂದು ಅದಕ್ಕಿಂತ ಚಿಕ್ಕದು ಮಾಡಿ ಹಾಕುವ ಕ್ರಮವನ್ನು ಕಾಣಬಹುದು. ಬಲೀಂದ್ರವನ್ನು ಒಂದು ಅಣ್ಣ ಮತ್ತೊಂದು ತಮ್ಮ ಎಂದು ಗ್ರಹಿಸಲಾಗುತ್ತದೆ. ಅದು ಇಂದು ಪಲ್ಲಟಗಳನ್ನು ಕಂಡಿದೆ. ಒಂದು ರೀತಿಯಲ್ಲಿ ಬಲಿಯನ್ನು ಮನುಷ್ಯನ ರೀತಿಯಲ್ಲಿ ಪರಿಕಲ್ಪಿಸಿಕೊಂಡಿರಬಹುದು ಅಥವಾ ಸಾಮಂತರಾಜನಾಗಿ ಗ್ರಹಿಸಿಕೊಂಡಿರಬಹುದು. ಪುರಾಣದಲ್ಲಿ ಬರುವ ಬಲಿಚಕ್ರವರ್ತಿಯ ರೂಪವನ್ನು ಕಾಣುವುದರ ಜೊತೆಗೆ ಅದರ ನಿರೂಪಣಾ ಕ್ರಮವು ಭಿನ್ನವಾಗಿರುವುದನ್ನು ಕಾಣಬಹುದು. ಹಿಂದಿನ ಕಾಲದಲ್ಲಿ ಬಾಕಿಮಾರ್ ಗದ್ದೆಯಲ್ಲಿ ಕೂಡ ಬಲೀಂದ್ರ ನೆಡುವ ಪದ್ಧತಿ ಇತ್ತು. ಮನೆಯ ಅಂಗಳದಲ್ಲಿ ಕೂಡ ಬಲೀಂದ್ರ ಕಂಬ ಹಾಕುತ್ತಿದ್ದರು. ಆದರೆ ಕೃಷಿ ಪಲ್ಲಟಗೊಂಡು ವಾಣಿಜ್ಯ ಕೃಷಿಗೆ ಬದಲಾಗುವ ಕಾಲಘಟ್ಟದಲ್ಲಿ ಗದ್ದೆಯಲ್ಲಿ ನೆಡುವ ಕಂಬ ಮತ್ತು ಮನೆಯಲ್ಲಿ ಹಾಕುತ್ತಿದ್ದ ಕಂಬಗಳು ಸೇರಿಸಲ್ಪಟ್ಟಿರುವ ಸಾಧ್ಯತೆಗಳೂ ಇದೆ. ಇಲ್ಲ ಎಂದು ಅಲ್ಲಗಳೆಯುವುದು ಕಷ್ಟ ಸಾಧ್ಯ. ಅಮಾವಾಸ್ಯೆ ದಿವಸ ಮುಂಜಾನೆ ನಾವು ಈ ಒಂದು ಸಂಬಂಧಿಸಿದಂತಹ ಬಲೀಂದ್ರ ಜೋಡಿ ಮರವನ್ನು ಗುಡ್ಡೆಯಿಂದ ನಾವು ಕಡಿದು ತಂದು ಅದನ್ನು ನಾವು ಆ ದಿವಸ ರಾತ್ರಿ ನಾವು ಅಲಂಕರಿಸಿ ಅದನ್ನು ನಾವೆಲ್ಲ ರೀತಿಯಲ್ಲಿ ಆ ದಿವಸಕ್ಕೆ ಅಂದರೆ ಏನು ಅವಲಕ್ಕಿ, ಹಣ್ಣು, ಬೆಲ್ಲ ಈ ಮೂಲಕ ನಾವು ಅದನ್ನು ಪೂಜಿಸಿ ಮಾರನೇ ದಿವಸ ಅಂದರೆ ನಿನ್ನೆ ದಿನ ನಾವು ವಿಶೇಷವಾಗಿ ಎಲ್ಲ ರೀತಿಯ ದೀಪ ಅದರ ಶೃಂಗರಿಸಿ ಬಲೀಂದ್ರವನ್ನು ಯಾವುದು ನಮ್ಮ ಪೂರ್ವ ಪದ್ಧತಿಯ ಪ್ರಕಾರ ಹಬ್ಬ ಕೊಡ್ತಾ ಇದ್ದೇವೆ. ಬಲೀಂದ್ರನ ಆಚರಣೆ ಮತ್ತು ಅಲಂಕಾರ ಒಂದು ಕಡೆಯಿಂದ ಇನ್ನೊಂದು ಕಡೆ ತೀರಾ ಭಿನ್ನ. ಬಲೀಂದ್ರನ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪುಟ್ಟ ಬ್ರೇಕ್ನ ನಂತರ. ಮನೆ, ಆಸ್ಪತ್ರೆ, ಅಪಾರ್ಟ್ಮೆಂಟ್ಗಳಿಗೆ ಬೇಕಾದ ನವನವೀನ ಮಾದರಿಯ ಅತ್ಯಾಧುನಿಕ ಶೈಲಿಯ ವಿವಿಧ ವಿನ್ಯಾಸಗಳ ಅಧಿಕೃತ ಬಾಗಿಲು ಮತ್ತು ಕಿಟಕಿಗಳ ತಯಾರಿಕಾ ಘಟಕ ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ಟ್ರಸ್ಟೆಡ್ ನೇಮ್ ಫಾರ್ ಕ್ವಾಲಿಟಿ ಅಂಡ್ ಸರ್ವಿಸ್. ಬಾಗಿಲುಗಳು, ಡಿಸೈನ್ ಡೋರ್ಗಳು, ಎಫ್ಆರ್ಪಿ, ಜಿಆರ್ಪಿ ಡೋರ್ಗಳು, ದಾರಂದಗಳು, ಮೇಂಟ್ರೀನ್ ಡೋರ್ಗಳು, ವಿನ್ಯಾಸಭರಿತ ಆಕರ್ಷಣೀಯ ಮೇನ್ ಡೋರ್ಗಳು, ಬೆಡ್ರೂಮ್ ಡೋರ್ಗಳು, ಶೌಚಾಲಯ, ಸ್ನಾನಗೃಹ ಡೋರ್ಗಳು ಕ್ಲಪ್ತ ಸಮಯದಲ್ಲಿ ಲಭ್ಯ. 100% ಹಾರ್ಡ್ವುಡ್, ದೀರ್ಘಕಾಲ ಬಾಳಿಕೆ, ಬಿಸಿಲು ನೀರಿನಿಂದ ರಕ್ಷಣೆ, ಮನಮೋಹಕ ವಿನ್ಯಾಸಗಳು ಕೈಗೆಟುಕುವ ದರದಲ್ಲಿ. ಭೇಟಿ ಕೊಡಿ ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ನಿಯರ್ ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್, ನಿಂತಿಕಲ್. ಸಂಪರ್ಕಿಸಿ 9686734800 9972844800. ಸುಳ್ಯದ ಶ್ರೀರಾಂಪೇಟೆಯ ಅಕ್ಷತಾ ಸ್ಕ್ವೇರ್ನಲ್ಲಿ ಸೋಜಾ ಎಲೆಕ್ಟ್ರಾನಿಕ್ಸ್ನವರ ಸಹ ಸಂಸ್ಥೆ ಇಂಪೀರಿಯಲ್ ಫರ್ನಿಚರ್ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಎಲ್ಲಾ ತರಹದ ವೈವಿಧ್ಯಮಯ ಸೋಫಾ ಸೆಟ್, ಚೇರ್, ಟೇಬಲ್ಸ್, ಉಯ್ಯಾಲೆ, ಗೋದ್ರೇಜ್ ಹಾಗೂ ವಾರ್ಡ್ರೋಬ್. ದೀಪಾವಳಿ ಹಬ್ಬದ ಸಲುವಾಗಿ ವಿಶೇಷ ರಿಯಾಯಿತಿ, ಗ್ರಾಹಕರಿಗೆ ವಿಶೇಷ ಕೊಡುಗೆಗಳು ಹಾಗೂ ಸಾಲ ಸೌಲಭ್ಯ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಇಂಪೀರಿಯಲ್ ಫರ್ನಿಚರ್ ಶಾಪಿಂಗ್ನೊಂದಿಗೆ ಆಚರಿಸಿ. ಇಂದೇ ಭೇಟಿ ಕೊಡಿ
ಇಂಪೀರಿಯಲ್ ಫರ್ನಿಚರ್, ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್, ಶ್ರೀರಾಂಪೇಟೆ, ಸುಳ್ಯ. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗೋದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅತಿ ವಿಶಾಲವಾದ ಸ್ಥಳ ಸೌಕರ್ಯದೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ, ಮಿತ ದರ, ನಗುಮುಖದ ಸೇವೆ. ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ನಿಮ್ಮ ಕನಸಿನ ಮನೆಯನ್ನ ಚಂದಗಾಣಿಸಿ. ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಂಪೇಟೆ, ಸುಳ್ಯ. 9742992599, 08257232366. ದೀಪಾವಳಿ ಹಬ್ಬದ ಶಾಪಿಂಗ್ ಅನುಭವವನ್ನ ಮತ್ತಷ್ಟು ಆಕರ್ಷಕವಾಗಿಸಲು ಮತ್ತು ವಿಶೇಷ ಡಿಸ್ಕೌಂಟ್ ಕೊಡುಗೆ ನೀಡಲು ಮುಂದಾಗಿದೆ ಸೋಜಾ ಎಲೆಕ್ಟ್ರಾನಿಕ್ಸ್. ಗೃಹ ಬಳಕೆಯ ಎಲೆಕ್ಟ್ರಾನಿಕ್ಸ್ ಖರೀದಿಗೆ ವಿಶೇಷ ಡಿಸ್ಕೌಂಟ್ ಮತ್ತು ಸ್ಪೆಷಲ್ ಆಫರ್. ಪ್ರತಿಯೊಬ್ಬ ಗ್ರಾಹಕರ ಅಗತ್ಯಕ್ಕೆ ತಕ್ಕ ಹಾಗೆ ಉತ್ಪನ್ನಗಳು ರೆಗ್ಯುಲರ್ನಿಂದ ಹಿಡಿದು ಪ್ರೀಮಿಯಂ ಶ್ರೇಣಿಯವರೆಗೆ ಲಭ್ಯ. ಖರೀದಿಗೆ ಉಚಿತ ಉಡುಗೊರೆ, ಎಕ್ಸ್ಚೇಂಜ್ ಆಫರ್, 0% ಬಡ್ಡಿ ದರ ಆನ್ ಸೆಲೆಕ್ಟೆಡ್ ಐಟಮ್ಸ್. ಬನ್ನಿ, ಈ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿರಿ ಸೋಜಾ ಎಲೆಕ್ಟ್ರಾನಿಕ್ಸ್ನೊಂದಿಗೆ. ಸಂಪರ್ಕಿಸಿ ಸೋಜಾ ಎಲೆಕ್ಟ್ರಾನಿಕ್ಸ್, ಕಶ್ಯಪ ಕಾಂಪ್ಲೆಕ್ಸ್, ಸರಕಾರಿ ಹಾಸ್ಪಿಟಲ್ ಎದುರುಗಡೆ, ಶ್ರೀರಾಮಪೇಟೆ ಮೇನ್ ರೋಡ್, ಸುಳ್ಯ. ನಂಬರ್ 8105310909. ವಿರಾಮದ ಬಳಿಕ ಬಲೀಂದ್ರನ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತುಳುನಾಡಿನ ಬಹುತೇಕ ಕಡೆಗಳಲ್ಲಿ ದೈವಗಳ ವಿಲಯನದ ಸಂದರ್ಭದಲ್ಲಿ ಬಲೀಂದ್ರವನ್ನು ಹಾಕಿ ಆರಾಧಿಸುವ ಕ್ರಮ ಕಂಡುಬರುತ್ತದೆ. ಆದರೆ ಸುಳ್ಯ ತಾಲೂಕಿನ ಒಂದು ಪ್ರದೇಶದಲ್ಲಿ ದೈವಗಳಿಗೆ ತಂಬಿಲ ನಡೆಸುವಾಗ ಬಲೀಂದ್ರವನ್ನು ನಡೆಸುವ ಕ್ರಮವೂ ಇದೆ. ಆದರೆ ಆ ಒಂದು ಪ್ರದೇಶದಲ್ಲಿ ಸರಳಿ ಗಿಡವನ್ನು ನೆಟ್ಟು ಬಲೀಂದ್ರ ಎಂದು ಕಲ್ಪಿಸಿಕೊಳ್ಳುವುದನ್ನು ಕಾಣಬಹುದು. ಹಾಲೆ ಮರಗಳು ಕಡಿಮೆಯಾಗಿರುವ ಸಮಯದಲ್ಲಿ ಈ ರೀತಿಯ ವಿಧಾನವು ಪರ್ಯಾಯವಾಗಿ ಹುಟ್ಟಿರಬಹುದೇನೋ, ಅಥವಾ ಮಡಿವಾಳ ಬದಲಾದ ಕ್ರಮವೂ ಇರಬಹುದೇನೋ. ಹಿರಿಯರ ಮಾಹಿತಿ ಮೇರೆಗೆ ಹಿಂದಿನಿಂದಲೂ ಸರಳಿ ಕೊಡಿ ಕುತ್ತಿ ಅದನ್ನೇ ಬಲೀಂದ್ರ ಎಂದು ಕರೆಯುವ ಕ್ರಮ ರೂಢಿಗತವಾಗಿ ಬಂದಿದೆ ಎಂದು ಹೇಳುತ್ತಾರೆ ಹಿರಿಯರು. ಬಲೀಂದ್ರ ಕರೆಯುವ ಕ್ರಮದಲ್ಲಿ 2 ನಮೂನೆಗಳಿವೆ. ಮೊದಲನೆಯದ್ದು ಹೇಳುವುದಾದರೆ, ಕರಿಕಲ್ಲು ಹಣ್ಣುಕಾಯಿ ಕೊಡುವಾಗ, ಬಿಳಿಕಲ್ಲು ಹೂ ಬಿಡುವಾಗ, ಉಪ್ಪು ಕರ್ಪೂರ ಆಗುವಾಗ, ಅಂಗಳದ ಮಣ್ಣು ಬಂಡೆಕಲ್ಲು ಆಗುವಾಗ, ಮಜ್ಜಿಗೆಯಲ್ಲಿ ಬೆಣ್ಣೆ ಮುಳುಗುವಾಗ, ಗೊಡ್ಡು ಎಮ್ಮೆ ಕೋಣ ಆಗುವಾಗ, ಕೋಣ ಮಂಗ ಆಗುವಾಗ, ಉದ್ದಿನಬೇಳೆ ಮದ್ದಳೆ ಆಗುವಾಗ, ನೆಕ್ಕಿಯ ಮರದ ಅಡಿ ಯಕ್ಷಗಾನ ಆಟ ಆಗುವಾಗ, ತುಂಬೆಯ ಗಿಡದ ಅಡಿ ಸಭೆ ಆಗುವಾಗ, ಗದ್ದೆಯ ದಂಡೆಗೆ ಕಾಲು ಸೇತುವೆ ಹಾಕುವಾಗ, ಮುದಿ ಅಜ್ಜ ಮೈನೆರೆದಾಗ, ಗುಲಗಂಜಿಯ ಕಲೆ ಮಾಸಿದಾಗ, ನಿನ್ನ ಊರು ನಿನ್ನ ರಾಜ್ಯ ಆಳಲು ಒಮ್ಮೆ ಬಂದು ಹೋಗು ಬಲೀಂದ್ರ, ಕೂ 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 ಕೂ. ಕಲ್ಲಿ ಬಸವ ಮುಸುಗುಡುವಾಗ, ಕಲ್ಲಿನ ಕೋಳಿ ಕೂಗುವಾಗ, ಅರಸಿನ ಹಕ್ಕಿ ಕಣ್ಣಿಗೆ ಕಾಡಿಗೆ ಹಾಕಿದಾಗ, ಮರಗುಟಿಗ ಕುಡಿಯೇರುವಾಗ, ಆ ಊರ ಪೊಲಿತ ಈ ಊರ ಪೊಲಿ ತಕೊಂಡು ಹೋಗು ಬಲೀಂದ್ರ, ಕೂ 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 ಕೂ. ನೀರಿನಲ್ಲಿ ಕರಗುವ ಒಡಕು ದೋಣಿಯಲ್ಲಿ ಕುಳಿತು ಮೇಣದ ಗಿಡ್ಡ ಹುಟ್ಟಿನಿಂದ ನೀರನ್ನು ತಳ್ಳುತ್ತಾ, ಸಲಿಕೆಗೆ ಗೊಂಡೆ ಹೂವು ಕಟ್ಟಿ ಸಪ್ಪೆಗಟ್ಟಿ ಒಣ ಅವಲಕ್ಕಿ ತಿನ್ನಲು ಬಾ ಬಲಿಯೇಂದ್ರ, ಕೂ 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 ಕೂ. ಇನ್ನೊಂದು ನಮೂನೆ ಈ ರೀತಿ ಇದೆ. ಹರಿಯೇ ಸಿರಿಯೇ ಬಲೀಂದ್ರ ಸ್ವಾಮಿಯೇ, ಆ ಊರ ಪೊಲಿ ಕನಲ ಈ ಊರ ಬಲಿ ಕೊನಲ, ಹರಿಯೇ ಸಿರಿಯೇ ಬಲೀಂದ್ರ ಸ್ವಾಮಿಯೇ, ಕೂ ಕೂ ಕೂ. ಹೀಗೆ 3 ಸಲ ಕೂಗಿ ಹೇಳುತ್ತಾರೆ. ಸಿರಿಯೇ ಬಲೀಂದ್ರ ಸ್ವಾಮಿ, ಈ ಜಾಲ ಕಲಿಕೊಂತವಲ್ಲ 7 ಜಾಲ ಕೊಲಿಕೊಂತವಲ್ಲ, ಕೂಬಲ್ಲ ಬಲೀಂದ್ರ ಕೂ. ಹರಿಯೇ ಸಿರಿಯೇ ಬಲೀಂದ್ರ ಸ್ವಾಮಿ, ಈ ಜಾಲ ಕಲಿಕೊಂತವಲ್ಲ 7 ಜಾಲ ಕಲಿಕೊಂತವಲ್ಲ ಪೊಲಿಕೊಂತವಲ್ಲ, ಹರಿ ಹರಿಯೇ ಬಲೀಂದ್ರ ಕೂಬಲ್ಲ ಬಲೀಂದ್ರ ಕೂಬಲ್ಲ ಬಲೀಂದ್ರ ಕೂ. ಹರಿಯೇ ಸಿರಿಯೇ ಬಲೀಂದ್ರ ಸ್ವಾಮಿ, ಈ ಜಾಲ ಕಲಿಕೊಂತವಲ್ಲ 7 ಜಾಲ ಪೊಲಿಕೊಂತವಲ್ಲ, ಕೂಬಲ್ಲ ಬಲೀಂದ್ರ ಕೂಬಲ್ಲ ಬಲೀಂದ್ರ ಕೂಬಲ್ಲ ಬಲೀಂದ್ರ ಕೂ.
ತುಳುನಾಡಿನಲ್ಲಿ ಬಲೀಂದ್ರನನ್ನು ಕರೆಯುವ ಕ್ರಮ ಭಿನ್ನವಾಗಿದೆ ಎನ್ನುವುದನ್ನು ತಿಳಿಸುವ ಉದ್ದೇಶದಿಂದ ಇದನ್ನು ತಿಳಿಸಿದ್ದೇವೆ. ತುಳುನಾಡಿನ ಬಹುತೇಕ ಕಡೆಗಳಲ್ಲಿ ಮೊದಲ ರೀತಿಯಲ್ಲಿ ಬಲೀಂದ್ರನನ್ನು ಕರೆಯಲಾಗುತ್ತದೆ. ಬಲೀಂದ್ರವನ್ನು ಕರೆಯುವವರು ಈ ಪಠ್ಯವನ್ನು ಕಂಠಪಾಠ ಮಾಡಿ ಹೇಳುವುದೂ ಇದೆ. ಬರೆದು ಓದಿ ಹೇಳುವ ಕ್ರಮವೂ ಸಹ ಕೆಲ ಪ್ರದೇಶಗಳಲ್ಲಿ ಇದೆ. ನಮೂನೆ 2ರಂತೆ ಸುಳ್ಯದ ಕೆಲ ಪ್ರದೇಶದಲ್ಲಿ ಬಲೀಂದ್ರನನ್ನು ಕರೆಯಲಾಗುತ್ತದೆ. ನಾವು ಅಮಾವಾಸ್ಯೆ ಹಿಡಿದ ಮೇಲೆ ನಾವು ಮೊದಲೇ ಮರ ನೋಡಿರ್ತೇವೆ. ಅಮಾವಾಸ್ಯೆ ಹಿಡಿದ ಮೇಲೆ ಹೋಗಿ ಕಾಡಿಂದ ಮರವನ್ನು ಕಡ್ಕೊಂಡ್ಬರ್ತೇವೆ. ಹಾಗೂ ಕಡ್ದ ಮರವನ್ನು ಅಮಾವಾಸ್ಯೆ ನೋಡಿ ಒಂದು ಮುಹೂರ್ತದಲ್ಲಿ ನಾವು ಮರವನ್ನು ಸ್ಥಾಪನೆ ಮಾಡ್ತೇವೆ. ಹಾಗೂ ಅವತ್ತಿನ ದಿನ ಬಲೇಂದ್ರನಿಗೆ ಜಾಸ್ತಿಯಾಗಿ ಅಲಂಕಾರ ಮಾಡಿರುವುದಿಲ್ಲ. ಅವತ್ತಿನ ದಿನ ನಾವು ಸಂಜೆ ಬಲೇಂದ್ರನಿಗೆ ಅಕ್ಕಿಯನ್ನು ಒಪ್ಪಿಸ್ತೇವೆ. ಹಾಗೂ ಅಕ್ಕಿಯನ್ನು ಒಪ್ಪಿಸಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡ್ತೇವೆ. ಅನಂತರ 2ನೇ ದಿನ ಬಂದುಬಿಟ್ಟು ನಮಗೆ ದೊಡ್ಡ ಹಬ್ಬ ಅಂತ ಹೇಳ್ತೇವೆ, ನಡು ಹಬ್ಬ ಅಂತ ಹೇಳ್ತೇವೆ. ಅವತ್ತು ಬಲೇಂದ್ರನಿಗೆ ಕೂಗಿ ಕರೀಲಿಕ್ಕಿದೆ. ಅವತ್ತಿನ ದಿನ ಬೆಳಿಗ್ಗೆಯಿಂದಲೇ ಸಂಭ್ರಮಾಚರಣೆ ಕಾಣ್ತಾ ಇದೆ. ಎಲ್ಲರೂ ಮನೆಯಲ್ಲಿರುವ ಎಲ್ಲರೂ ಕೂಡ ಹೋಗಿ ಹಂದಿಕಾಯಿ ತರ್ತಾರೆ. ಎಲ್ಲರೂ ಹಂದಿಕಾಯಿ ತಂದು ಮತ್ತು ಪಾದೆ ಹೂವನ್ನು ಹೆಕ್ಲಿಕ್ಕೆ ಹೋಗ್ತಾರೆ ಕಾಡಿಗೆ. ಮತ್ತು ಬಲೇಂದ್ರನಿಗೆ ಯಾವುದೆಲ್ಲ ವಿಶೇಷವಾಗಿ ಬೇಕು ಅಂತ ಹೂವಿನ ಅಲಂಕಾರವನ್ನು ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಹೂವನ್ನು ಮಾಡ್ತಾರೆ. ಅದು ಬಲೇಂದ್ರನಿಗೆ ಅಂತಲೇ ಹೂವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಅಂದರೆ ಬಲೇಂದ್ರನಿಗೆ ಮನೆಯಲ್ಲಿರುವಂಥ ಹೂ ಅಂದ್ರೆ ಖುಷಿ ಜಾಸ್ತಿ ಅಂತ ಹೇಳ್ತಾರೆ, ಅದಕ್ಕಾಗಿ. ಆಮೇಲೆ ಬಲೇಂದ್ರನಿಗೆ ಏನೆಲ್ಲ ಬೇಕು, ಮುಡಿಗೆ ಬೇಕಾದಂಥ ಇದೆಲ್ಲ ಮಾಡ್ತಾರೆ. ನಾಯಿ ಕರ್ಮ ಅಂತ ಹೇಳ್ತಾರೆ. ಇದು ದೀಪಾವಳಿಗೆ ಬಲೇಂದ್ರನಿಗೆ ಹಾಕ್ತೇವೆ ನಾವು. 10-12 ವರ್ಷ ಉಂಡು ಹಂಗೆ ಮಾಡ್ಕೊಂತ ಬರ್ಬೇಕು ನಾವು. ಅಂತ ಐಕೆ ಸುಮಾರು ಕೆಲಸ ಉಂಡು. ಐಕೆ ಓಡಾತ ಜೋಕು ಮಂತ ಸೇರ್ತೇವೆ. ಪೂವು ಒಂದು ಮಂತ ಹಾಕಲು ಒಣತದ್ದು ಮಲ್ಪೇರಿ. ಪೂವು ಕಾಡು ಪೂ ಬುಕ್ಕೋ ಅಂಗಡಿತ ಪೂ ಸೇವಂತಿಗೆ, ಚೆಂಡು ಪೂ, ಫಸ್ಟಿಗೆ ಅಂಬಳಕಾಯಿ, ಬುಕ್ಕೋ 2ನೇ ಚೆಂಡು ಪೂ, ಐತ ಬುಕ್ಕೋ ಈ ನಾಯಿ ಕರ್ಮದ ಪೂ, ಐತ ಬುಕ್ಕೋ ಕುರುಡು ಪೂ, ಐತ ಬುಕ್ಕೋ ಇಯರ್ ಪೂ, ಐತ ಬುಕ್ಕೋ ಕೇವು, ಐತ ಬುಕ್ಕೋ ಕೇಪ್ಲವು, ಐತ ಬುಕ್ಕೋ ಪಂಬೆವು. ಪುರಾಣದ ಕತೆ ಕಾಲದಿಂದ ಕಾಲಕ್ಕೆ ಹಾಗೂ ಸಂದರ್ಭದಿಂದ ಸಂದರ್ಭಕ್ಕೆ ಬದಲಾಗುತ್ತಿರುತ್ತದೆ. ಆ ಸಂದರ್ಭದಲ್ಲಿ ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸುವ ಕಾರ್ಯವನ್ನು ಮಾಡುತ್ತಿರುತ್ತದೆ. ನಿರ್ದಿಷ್ಟ ಸಾಂಸ್ಕೃತಿಕ ನಿರೂಪಣೆ ಹೊಂದಿರುವ ಅವು ಜನರ ಲೋಕದೃಷ್ಟಿಯಲ್ಲಿ ಪ್ರಸ್ತುತತೆ ಪಡೆಯುತ್ತದೆ. ಬಲಿಯ ಕುರಿತು ವಾಮನಾವತಾರದ ಕಥೆಯೂ ಒಂದು. ಸಂಸ್ಕೃತ ಹಾಗೂ ವೈಷ್ಣವ ಪುರಾಣಗಳಲ್ಲಿ ಬಲಿಯ ಮಾಹಿತಿ ವೈವಿಧ್ಯತೆಯಿಂದ ಕೂಡಿದೆ. ಬಲಿ ಒಬ್ಬ ವಿಷ್ಣು ಭಕ್ತ. ವರ್ಣಧರ್ಮದ ಆಯಾಮ ಸ್ವಲ್ಪ ಜಟಿಲತೆಯಿಂದ ಕೂಡಿದೆ. ದೇವೇಂದ್ರನನ್ನು ರಕ್ಷಿಸಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿ ಭವಿಷ್ಯದ ಆಳ್ವಿಕೆಯನ್ನು ಕರುಣಿಸುತ್ತಾನೆ. ಕರಾವಳಿಯ ಆಚರಣೆಯಲ್ಲಿ ಬಲೀಂದ್ರ ಒಬ್ಬ ಕೃಷಿ ದೈವವಾಗಿ ನಾಯಕನಾಗಿ ಕಂಡುಬರುತ್ತಾನೆ. ಬಲೀಂದ್ರನನ್ನು ತುಳುನಾಡಿನಲ್ಲಿ ಕೃಷಿ ರಾಜ್ಯದ ಅಧಿಪತಿ ಎಂದು ಪರಿಭಾವಿಸಲಾಗುತ್ತದೆ. ದೀಪಾವಳಿಯ ದಿನ ಬಲಿಯು ತನ್ನ ರಾಜ್ಯವನ್ನು ಬಂದು ನೋಡಿ ಹೋಗುತ್ತಾನೆ ಎನ್ನುವ ನಂಬಿಕೆಯೂ ಇದೆ. ಹೊಲ ತೋಟಗಳೇ ಬಲೀಂದ್ರನ ರಾಜ್ಯವೆಂದು ಪರಿಭಾವಿಸುವ ಕರಾವಳಿಯ ಮಂದಿ ಬಲಿಯು ಕೃಷಿ ಪದ್ಧತಿಗೆ ಪ್ರೇರಕ, ಪೋಷಕ ಎಂದು ನಂಬುತ್ತಾರೆ. ನಮ್ಮ ಜೀವನ ಕ್ರಮಗಳಲ್ಲೂ ಕೇವಲ ಪ್ರದರ್ಶನ ಕಲೆಗಳಾಗಿ ಮಾತ್ರ ವ್ಯಕ್ತವಾಗುತ್ತಿರುವ ಅಪಾಯವೊಂದು ನಮ್ಮ ಕಣ್ಣೆದುರೇ ಕುಣಿಯುತ್ತಿರುವಾಗ ಈ ಸಾಲಿನಲ್ಲಿ ಬಲೀಂದ್ರನು ಬಾರದಂತೆ ನಮಗೆ ಎಚ್ಚರಬೇಕಾಗಿದೆ. ಬಲೀಂದ್ರ ಎಂದರೆ ನಮ್ಮ ಆಚರಣೆ. ಅನ್ನ ನೀಡುವ, ಬದುಕು ನೀಡುವ ಭೂಮಿಗೊಂದು ದೀಪವಿಟ್ಟು ಆರತಿ ಎತ್ತಿ ನಮನ ಸಲ್ಲಿಸಿ ಬಲೀಂದ್ರನನ್ನು ಗೌರವಿಸುವುದೆಂದರೆ ಪರಸ್ಪರ ವಿಶ್ವಾಸ, ಕೃತಜ್ಞತೆಗಳ ಸಂಕೇತ. ಇದು ನಮ್ಮ ಬದುಕಿನ ಜೀವನ ದ್ರವ್ಯ ಕೂಡ. ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು.
ಮನೆ, ಆಸ್ಪತ್ರೆ, ಅಪಾರ್ಟ್ಮೆಂಟ್ಗಳಿಗೆ ಬೇಕಾದ ನವನವೀನ ಮಾದರಿಯ ಅತ್ಯಾಧುನಿಕ ಶೈಲಿಯ ವಿವಿಧ ವಿನ್ಯಾಸಗಳ ಅಧಿಕೃತ ಬಾಗಿಲು ಮತ್ತು ಕಿಟಕಿಗಳ ತಯಾರಿಕಾ ಘಟಕ. ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ಟ್ರಸ್ಟೆಡ್ ನೇಮ್ ಫಾರ್ ಕ್ವಾಲಿಟಿ ಅಂಡ್ ಸರ್ವಿಸ್. ಬಾಗಿಲುಗಳು, ಡಿಸೈನ್ ಡೋರ್ಗಳು, FRP GRP ಡೋರ್ಗಳು, ದಾರಂದಗಳು, ಮೇಂಟ್ರೀನ್ ಡೋರ್ಗಳು, ವಿನ್ಯಾಸಭರಿತ ಆಕರ್ಷಣೀಯ ಮೇನ್ ಡೋರ್ಗಳು, ಬೆಡ್ರೂಮ್ ಡೋರ್ಗಳು, ಶೌಚಾಲಯ ಸ್ನಾನಗೃಹ ಡೋರ್ಗಳು ಕ್ಲಬ್ದ ಸಮಯದಲ್ಲಿ ಲಭ್ಯ. 100% ಹಾರ್ಡ್ವುಡ್, ದೀರ್ಘಕಾಲ ಬಾಳಿಕೆ, ಬಿಸಿಲು ನೀರಿನಿಂದ ರಕ್ಷಣೆ, ಮನಮೋಹಕ ವಿನ್ಯಾಸಗಳು ಕೈಗೆಟುಕುವ ದರದಲ್ಲಿ. ಭೇಟಿ ಕೊಡಿ ಭದ್ರಾಟೆಕ್ ಡೋರ್ಸ್ ಅಂಡ್ ವಿಂಡೋಸ್, ನಿಯರ್ ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್, ನಿಂತಿಕಲ್. ಸಂಪರ್ಕಿಸಿ 9686734800, 9972844800. ಸುಳ್ಯದ ಶ್ರೀರಾಂಪೇಟೆಯ ಅಕ್ಷತಾ ಸ್ಕ್ವೇರ್ನಲ್ಲಿ ಸೋಜಾ ಎಲೆಕ್ಟ್ರಾನಿಕ್ಸ್ನವರ ಸಹ ಸಂಸ್ಥೆ ಇಂಪೀರಿಯಲ್ ಫರ್ನಿಚರ್ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಎಲ್ಲಾ ತರಹದ ವೈವಿಧ್ಯಮಯ ಸೋಫಾ ಸೆಟ್, ಚೇರ್, ಟೇಬಲ್ಸ್, ಉಯ್ಯಾಲೆ, ಗೋದ್ರೇಜ್ ಹಾಗೂ ವಾರ್ಡ್ರೋಬ್. ದೀಪಾವಳಿ ಹಬ್ಬದ ಸಲುವಾಗಿ ವಿಶೇಷ ರಿಯಾಯಿತಿ, ಗ್ರಾಹಕರಿಗೆ ವಿಶೇಷ ಕೊಡುಗೆಗಳು ಹಾಗೂ ಸಾಲ ಸೌಲಭ್ಯ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಇಂಪೀರಿಯಲ್ ಫರ್ನಿಚರ್ ಶಾಪಿಂಗ್ ನೊಂದಿಗೆ ಆಚರಿಸಿ. ಇಂದೇ ಭೇಟಿ ಕೊಡಿ ಇಂಪೀರಿಯಲ್ ಫರ್ನಿಚರ್, ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್, ಶ್ರೀರಾಂಪೇಟೆ, ಸುಳ್ಯ. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗೋದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅತಿ ವಿಶಾಲವಾದ ಸ್ಥಳ ಸೌಕರ್ಯದೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ. ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ, ಮಿತ ದರ, ನಗುಮುಖದ ಸೇವೆ. ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ನಿಮ್ಮ ಕನಸಿನ ಮನೆಯನ್ನ ಚೆಂದಗಾಣಿಸಿ. ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಂಪೇಟೆ, ಸುಳ್ಯ. 9742992599, 08257232366. ದೀಪಾವಳಿ ಹಬ್ಬದ ಶಾಪಿಂಗ್ ಅನುಭವವನ್ನ ಮತ್ತಷ್ಟು ಆಕರ್ಷಕವಾಗಿಸಲು ಮತ್ತು ವಿಶೇಷ ಡಿಸ್ಕೌಂಟ್ ಕೊಡುಗೆ ನೀಡಲು ಮುಂದಾಗಿದೆ ಸೋಜಾ ಎಲೆಕ್ಟ್ರಾನಿಕ್ಸ್. ಗೃಹ ಬಳಕೆಯ ಎಲೆಕ್ಟ್ರಾನಿಕ್ಸ್ ಖರೀದಿಗೆ ವಿಶೇಷ ಡಿಸ್ಕೌಂಟ್ ಮತ್ತು ಸ್ಪೆಷಲ್ ಆಫರ್. ಪ್ರತಿಯೊಬ್ಬ ಗ್ರಾಹಕರ ಅಗತ್ಯಕ್ಕೆ ತಕ್ಕ ಹಾಗೆ ಉತ್ಪನ್ನಗಳು ರೆಗ್ಯುಲರ್ನಿಂದ ಹಿಡಿದು ಪ್ರೀಮಿಯಂ ಶ್ರೇಣಿಯವರೆಗೆ ಲಭ್ಯ. ಖರೀದಿಗೆ ಉಚಿತ ಉಡುಗೊರೆ, ಎಕ್ಸ್ಚೇಂಜ್ ಆಫರ್, 0% ಬಡ್ಡಿದರ ಆನ್ ಸೆಲೆಕ್ಟೆಡ್ ಐಟಮ್ಸ್. ಬನ್ನಿ, ಈ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿರಿ ಸೋಜಾ ಎಲೆಕ್ಟ್ರಾನಿಕ್ಸ್ ನೊಂದಿಗೆ. ಸಂಪರ್ಕಿಸಿ ಸೋಜಾ ಎಲೆಕ್ಟ್ರಾನಿಕ್ಸ್, ಕಶ್ಯಪ ಕಾಂಪ್ಲೆಕ್ಸ್, ಸರ್ಕಾರಿ ಹಾಸ್ಪಿಟಲ್ ಎದುರುಗಡೆ, ಶ್ರೀರಾಮಪೇಟೆ ಮೇನ್ ರೋಡ್, ಸುಳ್ಯ. ನಂಬರ್ 8105310909.